ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಿರೋದು ತುಮಕೂರು ಕಡೆ. ತುಮಕೂರಲ್ಲಿ ನೋಡೋಕ್ಕೆ ತುಂಬಾ ಪ್ಲೇಸಸ್ ಇದೆ. ಆದರೆ ಒನ್ ಡೇಲಿ ಎಷ್ಟು ಪ್ಲೇಸ್ ಕವರ್ ಮಾಡ್ಬೋದು ಮ್ಯಾಕ್ಸಿಮಮ್ ಅದನ್ನು ನಾವು ಲೀಸ್ಟ್ ಮಾಡ್ಕೊಂಡು ಅದನ್ನು ಮ್ಯಾಕ್ಸಿಮಮ್ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಪ್ಲೇಸ್ ಲೀಸ್ಟ್ ನೋಡಿ ಹೇಗಿದೆ ಅಂತ. ನಾವಿವಾಗ 6 ಪ್ಲೇಸ್ ಪ್ಲ್ಯಾನ್ ಮಾಡಿದ್ದೀವಿ ಹೋಗಿ ಬರೋಕ್ಕಂತ. ಎಕ್ಸ್ಟ್ರಾ ಎಲ್ಲರೂ ಟೈಮ್ ಆಗಿಬಿಟ್ರೆ ಯಾವುದೋ ಬೇರೆ ಪ್ಲೇಸಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಮಂದಾರಗಿರಿ ಹಾಗೆ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಬೆಳಿಗ್ಗೆ ಬೇಗನೆ ಹೊರಟಿದ್ದೀವಿ. 5:15 5:30 ಹಂಗೆ ಎಲ್ಲ ಹೊರಟು ಹೋಗ್ತಾಯಿದ್ದೀವಿ. ಬೆಳಿಗ್ಗೆ ಲೇಟ್ ಆಗಿಬಿಟ್ರೆ ಟ್ರಾಫಿಕ್ ಸಿಗುತ್ತೆ ಮತ್ತು ಹೋಗಿ ಬರೋಕ್ಕೂ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮದು ರೂಟ್ ಮ್ಯಾಪ್ ನೋಡಿ ಒಂದು ಸತಿ ಹೇಗಿದೆ ಅಂತ ತೋರಿಸ್ತೀನಿ. ನಾವಿರೋದು ಇವಾಗ JP ನಗರದಲ್ಲಿ. JP ನಗರದಿಂದ ಡೈರೆಕ್ಟು ಫಸ್ಟ್ ಹೋಗ್ತಿರೋದು ದೇವರಾಯನದುರ್ಗಕ್ಕೆ. ಇದು ಟೋಟಲ್ ಎಷ್ಟು 75 ಕಿಲೋಮೀಟ್ರ್ ಏನೋ ಇದೆ ಬೆಂಗಳೂರಿಂದ. ನೋಡಿ ಮ್ಯಾಪ್ ಹೇಗಿದೆ ಅಂತ ತೋರಿಸ್ತೀನಿ. ನಾವಿವತ್ತು 2 ಕಡೆ ಟ್ರೆಕ್ಕಿಂಗ್ ಏನೋ ಮಾಡೋಕ್ಕಿದೆ. ಎಷ್ಟು ಟೈಮ್ ಆಗುತ್ತಂತ ಇನ್ನೂ ಗೊತ್ತಿಲ್ಲ. ಎಲ್ಲ ಕಡೆಯೂ ಫಸ್ಟ್ ಟೈಮ್ ಹೋಗ್ತಿದ್ದೀವಿ. ಮಧುಗಿರಿ ತುಂಬ ಜಾಸ್ತಿ ಟೈಮ್ ಬೇಕಾಗುತ್ತೆ ಟ್ರೆಕ್ಕಿಂಗ್ ಅಂತ ಹೇಳ್ತಿದ್ರು ಎಲ್ಲರೂ. ಅದಕ್ಕೆ ಏನಾಗುತ್ತೆ ಅಂತ ನೋಡಬೇಕು. ಅದಕ್ಕೆ ಬೇಗ ಎಲ್ಲ ಕಡೆ ಮುಗಿಸ್ಕೊಂಡು ಟ್ರೆಕ್ಕಿಂಗ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕಂತ ಬೇಗ ಹೊರಟು ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಇಲ್ಲೇ ನೀಟಪ್ ಆಗಿದೆ. ಇಲ್ಲೇ ಎಲ್ಲ ನಾವು ನೆಲಮಂಗಲದ ಹತ್ರ ಸ್ವಲ್ಪ ಸ್ಟಾಪ್ ಕೊಟ್ಟಿವಿ. ನಮ್ಮ ಜೊತೆ ಇನ್ನೊಬ್ಬರು ಬರೋಕ್ಕಿದ್ದಾರೆ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ನೆಕ್ಸ್ಟ್ ಅವ್ರು ಬಂದ ಮೇಲೆ ಹೋಗ್ತಾ ಇದ್ದೀವಿ. ಆ ಕಡೆ ನೋಡೋದು ಹೆಂಗೆ ಆ ಥರ ಕ್ಲಿಯರ್ ಇಲ್ಲ. ಎದುರುಗಡೆ ಕಾಣೋದೇ ಇಲ್ಲ. ಫ್ರೀಸ್ ಆಗ್ತಿದೆ, ಫ್ರೀಸ್. ಏನು ಇದು ಈ ಥರ ಕ್ಯಾಮ್ರಾ ಬ್ಲರ್ ಅಲ್ಲ ಗಾಯ್ಸ್. ಹೆವಿ ಸ್ನೋ ಬಿದ್ದಂಗೆ ಬೀಳ್ತಿದೆ ಮಂಚು. ಈ ಕಡೆ ಹೇಳ್ದ all day, sipping herbal in the morning just to feel okay. Had a dream I was water just flowing through space, till I landed on the record that my grandma would play. Talk sweet like jazz in the park after rain, or the grass smell green and the air feels safe. Put the phone on mute, let the silence explain. I don't need much, just a book in the brain. Used to chase things that would run from me. Now I sit still, let the peace come free. Paint a verse in the sky with a loop. ನಾವಿವಾಗ ದೇವಸ್ಥಾನದ ಎಂಟ್ರೆನ್ಸ್ ಬೆಟ್ಟಕ್ಕೆ ಹೋಗೋದು ರೂಟಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಹೈವೇಯಿಂದ ಈ ರೂಟ್ ಹೇಗಿದೆ ಅಂತ ಬನ್ನಿ ತೋರಿಸ್ತೀವಿ. ಇಲ್ಲಿಂದ ಇನ್ನೂ 5 ಕಿಲೋಮೀಟ್ರ್ ಇದೆ ದೇವರಾಯನದುರ್ಗ ದೇವಸ್ಥಾನಕ್ಕೆ. ಇಲ್ಲಿಂದ ಫುಲ್ ಫಾರೆಸ್ಟ್ ಒಳಗೆ ಹೋಗಬೇಕು.
ಇಲ್ಲಿ ನಾವು ಟಿಕೆಟ್ ತೊಗೊಬೇಕು, ಪಾರ್ಕಿಂಗ್ ಚಾರ್ಜ್ ಥರ. ಇಲ್ಲಿ 2 ವೀಲರ್ಗೆ 10 ರುಪೀಸ್ ತೊಗೊಳ್ತಾರೆ. ಇಲ್ಲಿ ಪೇಮೆಂಟ್ ಮಾಡಿ ಸೀದಾ ಮೇಲೆ ಬರ್ತಿದ್ದೀವಿ. ಬೆಟ್ಟಕ್ಕೆ ಹೋಗಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನನ ನೋಡ್ಕೊಂಡು ನೆಕ್ಸ್ಟ್ ಕೆಳಗೆ ಇರೋಂಥ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ನೋಡೋಣ ಅಂತ. ಇಲ್ಲೆಲ್ಲ ಮೆಟ್ಲಲ್ಲೂ ಹೋಗ್ಬೋದು ಟ್ರೆಕ್ಕಿಂಗ್ ಮಾಡೋಂಗಿದ್ರೆ. ದೇವಸ್ಥಾನದ ತನಕ ರೋಡ್ ಇರೋದ್ರಿಂದ ನಾವು ಬೈಕಲ್ಲಿ ಹೋಗ್ತಿದ್ದೀವಿ. ನೀವು ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಇಷ್ಟೊಂದು ಸುತ್ತಾಕೊಂಡು ಹೋಗಬೇಕು ದೇವಸ್ಥಾನದ ಮೇಲ್ಗಡೆ ನೋಡೋಕ್ಕೆ. ರೋಡ್ ಹೇಗಿದೆ ಅಂತ ರಿಯಲಾಗಿ ತೋರಿಸ್ತೀನಿ ಬನ್ನಿ. Can turn this on to something beautiful when you feel life gets you down, 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 gets you down, down, down. Say it louder, say it louder. Oh, feel the moment, feel the power. Oh, bring me out of my bedtime. Oh, bring me energy one more time. ಗಾಡಿ ಬಂದು ಎಷ್ಟು ಬಂದಿದ್ದಾವೆ? ಫೈನಲಿ ದೇವಸ್ಥಾನದ ಮೇಲ್ಗಡೆ ಬಂದಿದ್ದೀವಿ, ಬೆಟ್ಟದ ಮೇಲೆ. ಆಲ್ರೆಡಿ ತುಂಬ ಗಾಡಿಗಳು ಬಂದು ನಿಂತಿದ್ದಾವೆ. ಇವಾಗ ಇಲ್ಲೇ ಪಾರ್ಕಿಂಗ್ ಪ್ಲೇಸ್ ಇರೋದು. ಇಲ್ಲೇ ಪಾರ್ಕಿಂಗ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಟೈಮ್ ಇವಾಗ 8 ಗಂಟೆ ಆಗಿದೆ. ಬನ್ನಿ, ಇವಾಗ ಮೆಟ್ಲಿದೆ ದೇವಸ್ಥಾನದ ಮೇಲೆ ತನಕ. ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಇಲ್ಲೇನೇನಿದೆ ಅಂತ ತೋರಿಸ್ತೀನಿ. ಟೈಮ್ ಇವಾಗ 8 ಗಂಟೆ ಆಗಿದೆ. 5:15 ಹೊರಟೋರು. 8 ಗಂಟೆ ಆಗಿದೆ ಬರೋತ್ತಿಗೆ. ನಾವು ಹೋಗ್ತಾ ಇರ್ಬೇಕಾದ್ರೆ ತುಂಬ ವ್ಯೂ ಪಾಯಿಂಟ್ಗಳು ಸಿಗುತ್ತೆ ಇಲ್ಲಿ. ಅದನ್ನು ನೋಡ್ಕೊಂಡು ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ. ಸ್ಲಿಪ್ಪರ್ ಇಡೋಕ್ಕೆ ಇಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ಇಲ್ಲೇ ಒಂದು ಪೇರಿಗೆ 5 ರೂಪಾಯಿ ತೊಗೊಳ್ತಾರೆ. ಇಲ್ಲೇ ಸ್ಲಿಪ್ಪರ್ ಬಿಟ್ಟು ಮುಂದೆ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೇ ಇದೆ ದೇವಸ್ಥಾನ. ಬನ್ನಿ ಒಳಗಡೆ ಹೋಗಿದೆ ಅಂತ ತೋರಿಸ್ತೀನಿ. ದೀಪವಿಟ್ಟು ಇಂದು ಕಣ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಇಂದು ಹರಿಯ ಧ್ಯಾನವನ್ನ ಈ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಣ್ಯ. ನೀ ನೋಡು ಕಣ್ಯ ವಿಶೇಷನಾಗು ದರ್ಶನಾಗು ವಿಶೇಷನಾಗು. ನಾವಿವಾಗ ಯೋಗ ನರಸಿಂಹಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಇವಾಗ ಲಕ್ಷ್ಮೀ ದೇವಿದು ಒಂದು ಗುಡಿ ಇದೆ ಪಕ್ಕದಲ್ಲೇ, ಅಲ್ಲಿ ಈಗ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ. ಕರುಣಾದಿಂದ ನಿನ್ನ
ಬೇಡುವೆ ಕರುಣದಿಂದ ನಿನ್ನ ಬೇಡುವೆ ನಾವಿವಾಗ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲೇ ಕೆಳಗೆಲ್ಲುವಂಥ ಒಂದು ಕಲ್ಯಾಣಿ ಇದೆ, ಅದನ್ನು ನೋಡಿಕೊಂಡು ಇವಾಗ ರಿಟರ್ನ್ ಹೊರಟಿದ್ದೀವಿ. ಈ ಕಲ್ಯಾಣಿ ಏನಿದೆ ಇದು ಯೋಗಾನಂದ ಸ್ವಾಮಿ ಇದಾರಲ್ಲ ಅದ್ರ ಪಾದದಿಂದ ಬಂದಿರೋ ನೀರು ಈ ಕಲ್ಯಾಣಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಅದೇ ಮಾತಾಡ್ತೀನಿ ನರ್ವಸ್ ಆಗಿದೆ. ಅದು ಆವಾಗಲೇ ಬರತ್ತಿಗೆ ಮಾಡಿದ್ದೆ. ಹೆವಿ ಕಸ ಹಾಕಿದ್ದಾರೆ ಮಾತ್ರ. ಸೇ ನೋ ಟು ಪ್ಲಾಸ್ಟಿಕ್. ನಾವಿವಾಗ ಏನು ನೋಡ್ಕೊ ಬಂದ್ವಿ, ಮೇಲ್ಗಡೆ ಇರುವಂತಹ ಯೋಗ ನರಸಿಂಹಸ್ವಾಮಿ ದೇವರನ್ನ ಇದು ಭೂಮಿ ಮೇಲೆ ಸ್ಥಾಪಿಸಿದ ಮೊದಲ ನರಸಿಂಹಸ್ವಾಮಿ ವಿಗ್ರಹ ಅಂತ ಹೇಳ್ತಾರೆ. ಇದನ್ನು ಸ್ವತಃ ಬ್ರಹ್ಮದೇವರೇ ಸ್ಥಾಪಿಸಿರೋದು ಅಂತ ಹೇಳ್ತಾರೆ. ಬ್ರಹ್ಮದೇವರು ವಿಷ್ಣುವನ್ನು ತಪಸ್ಸು ಮಾಡಿ ವಿಷ್ಣುವು ನರಸಿಂಹಸ್ವಾಮಿ ಅವತಾರದಲ್ಲಿ ಬ್ರಹ್ಮದೇವರಿಗೆ ಕಾಣಿಸ್ಕೊಳ್ತಾರಂತೆ. ಇದ್ರ ಸಲುವಾಗಿ ಈ ಸ್ಥಳದಲ್ಲಿ ಬ್ರಹ್ಮದೇವರೇ ಇಲ್ಲಿ ನರಸಿಂಹಸ್ವಾಮಿಯನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತು ಇಲ್ಲೇ ಕೆಳಗಿರುವಂತಹ ಶ್ರೀ ಭೋಗ ನರಸಿಂಹಸ್ವಾಮಿ ದೇವರನ್ನ ದೂರ್ವಾಸ ಮುನಿಗಳು ಸ್ಥಾಪಿಸಿ ಪೂಜಿಸಿದಾರಂತ ಹೇಳ್ತಾರೆ. ಬನ್ನಿ ನಾವಿವಾಗ ಭೋಗ ನರಸಿಂಹಸ್ವಾಮಿ ದೇವಸ್ಥಾನದೊಳಗೆ ಹೇಗಿದೆ ಅಂತ ತೋರಿಸ್ತೀನಿ. ನಾವಿವಾಗ ದೇವರಾಯನ ದುರ್ಗನ ನೋಡ್ಕೊಂಡು ನೆಕ್ಸ್ಟ್ ಹೋಗ್ತಿರೋದು ನಾಮದ ಚಿಲುಮೆ. ಈ ನಾಮದ ಚಿಲುಮೆ ದೇವರಾಯನ ದುರ್ಗದ ಭೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಹೋಗೋಣ, ಅಲ್ಲಿ ಹೋಗಿ ಏನೇನಿದೆ ಅಂತ ತೋರಿಸ್ತೀನಿ. ಚೆಕ್ಕಿಂಗ್ ಅವರು. ನಾವೀಗ ನಾಮದ ಚಿಲುಮೆ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸಲ್ಲಿ ಯಾವುದೇ ಪ್ಲೇಸ್ ನೋಡಬೇಕಂತ ಬೋರ್ಡ್ ಹಾಕಿದ್ದಾರೆ. ಅದ್ರ ಪಕ್ಕದಲ್ಲೇ ಇಲ್ಲಿ ಹತ್ತಿರದಲ್ಲಿ ಯಾವ ಪ್ಲೇಸ್ ಇದೆ ಅಂತ ತೋರಿಸಿದ್ದಾರೆ ನೋಡಿ. ಇಲ್ಲಿ ಎಂಟ್ರಿ ಟಿಕೆಟ್ ಇದೆ. 6ರಿಂದ 12 ವರ್ಷದ ಮಕ್ಕಳಿಗೆ 10 ರೂಪಾಯಿ, ಅದ್ರ ಮೇಲ್ಪಟ್ಟವರಿಗೆ 20 ರೂಪಾಯಿ. ಬೆಳಿಗ್ಗೆ 8ರಿಂದ ಸಂಜೆ 5:30 ತನಕ ಎಂಟ್ರಿ ಇದೆ. ಬನ್ನಿ ಒಳಗೆ ಹೋಗಿ ಏನೇನಿದೆ ತೋರಿಸ್ತೀವಿ. ಎಂಟ್ರೆನ್ಸ್ ಹೋದ ತಕ್ಷಣ ರೈಟ್ ಸೈಡಿಗೆ ನಮಗೆ ಜಿಂಕೆ ಉದ್ಯಾನವನ ಇದೆ. ಅದರಿಂದನೇ ಮುಂದೆ ಹೋದರೆ ನಮ್ಮ ನಾಮದ ಚಿಲುಮೆ ಇದೆ. ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಷ್ಟ ಇದೆ ದಾರಿ ಎಲ್ಲ ನೀವೇನು ನೋಡ್ತಿದ್ದೀರಾ ಇದೇ ನಾಮದ ಚಿಲುಮೆ. ರಾಮಾಯಣದ ಕಾಲದಲ್ಲಿ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾದೇವಿಯು ದೇವರಾಯನ ದುರ್ಗದಲ್ಲಿ ಸ್ವಲ್ಪ ಟೈಮು ಅವ್ರ ವನವಾಸನ ಕಳೆದ್ರಂತೆ. ಆ ವನವಾಸದ ಸಮಯದಲ್ಲಿ ಶ್ರೀರಾಮಚಂದ್ರರಿಗೆ ಆಣೆಗೆ ನಾಮವಿಡಬೇಕಾಗಿರುತ್ತೆ. ಅವರಿಗೆ ನೀರು ಇಲ್ಲೆಲ್ಲ ಹುಡುಕ್ತಾರಂತೆ, ಅವ್ರಿಗೆ ನೀರು ಸಿಗೋದಿಲ್ಲ. ಅದಕ್ಕೆ ಅವ್ರ ಬಾಣ ಈ ಬಂಡೆ ಮೇಲೆ ಬಿಡ್ತಾರಂತೆ. ಆ ಬಾಣ ಈ ಬಂಡೆಯನ್ನು ಕೊರೆದು ಅದರಿಂದ ನೀರು ಹೊರಗೆ ಬರುತ್ತಂತೆ. ಆ ಹೊರಗೆ ಬಂದಿದ್ದ ನೀರಿನಿಂದ ಅವರು ನಾಮನ ಇಟ್ಕೊಳ್ತಾರಂತೆ.
ಅಂದಿನಿಂದ ಈ ಸ್ಥಳಕ್ಕೆ ನಾಮದ ಚಿಲುಮೆ ಅಂತ ಹೆಸರಿಡಲಾಗಿದೆ. ಇಲ್ಲಿ ಅವ್ರ ಪಾದದ ಗುರುತು ಇದೆ, ನೋಡ್ಬೋದು. ಬೇಸಿಗೆಗಾಲದಲ್ಲೂ ಈ ನಾಮದ ಚಿಲುಮೆ ಇಂದ ನೀರು ಬರ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಬನ್ನಿ, ನಾನು ಇವಾಗ ನಿಮಗೆ ಇಲ್ಲಿ ಜಿಂಕೆ ವನ ಇದೆ ಅಲ್ಲ, ಅದನ್ನ ಹೇಗಿದೆ ಅಂತ ತೋರಿಸ್ತೀನಿ. ಜಿಂಕೆಗಳು ಹೆಂಗಿದಾವಂತ ನೋಡ್ಕೊಂಬರೋಣ. ಮಂಗ ಇದೆ ನೋಡಿ, ಇಲ್ಲೊಂದು ಎಷ್ಟೊಂದಿದಾವೆ, ನಮ್ಮನ್ನೇ ನೋಡ್ತಿದ್ದಾವೆ. ನಾವಿವಾಗ ನಾಮದ ಚಿಲುಮೆ ನೋಡ್ಕೊಂಡು ನೆಕ್ಸ್ಟು ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇವಾಗ ಟೈಮು 9:45 ಆಗಿದೆ. ಇಲ್ಲಿಂದ ಇನ್ನು 23 ಕಿಲೋಮೀಟರ್ಸ್ ಏನೋ ಇದೆ. ಬನ್ನಿ, ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿದ್ದೆ ಮತ್ತೆ ಅಲ್ಲಿ ಇಲ್ಲಿ 2 ವೀಲರ್ ಪಾರ್ಕಿಂಗ್ ಚಾರ್ಜ್ ಇದೆ. ಒಂದು 2 ವೀಲರ್ಗೆ 10 ರೂಪೀಸ್ ಏನೋ ತಗೊಳ್ತಾರೆ. ಇಲ್ಲೇ ಪಾರ್ಕಿಂಗ್ ಪ್ಲೇಸು ಇದೆ. ಬನ್ನಿ, ನಾವಿವಾಗ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಬಂದಮೇಲೆ ಪಾರ್ಕಿಂಗ್ ಮಾಡಿ ದೇವಸ್ಥಾನದೊಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ಗಾಡಿನ ಪಾರ್ಕಿಂಗ್ ಮಾಡಿ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಈ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಇದು ನಮ್ಮ ರಾಜ್ಯದಲ್ಲೇ ಫೇಮಸ್ ಒಂದು ಲಕ್ಷ್ಮೀ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಇಲ್ಲಿ ಸ್ಥಾಪನೆ ಆಗೋಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ. ಆ ಇತಿಹಾಸ ಏನಂದರೆ, ಈ ಊರಲ್ಲಿ ಒಂದು ಕುಟುಂಬ ಇರುತ್ತಂತೆ. ಅದು ಅಕ್ಕಮ್ಮ, ಅವರಿಗಿಬ್ಬರು ಮಕ್ಕಳಿರ್ತಾರೆ, ತೋಟದಪ್ಪ ಮತ್ತು ಅಬ್ಬಯ್ಯ ಅಂತ. ಒಂದಿನ ಅಬ್ಬಯ್ಯ ದನಗಳನ್ನೆಲ್ಲ ಮೇಯಿಸ್ತಾ ಇರ್ತಾರೆ. ಅವ್ರ ದನನೆಲ್ಲ ಮೇಯಿಸಿ ಸಂಜೆ ಅವ್ರ ಕೈಕಾಲು ತೊಳಿಯಕ್ಕಂತ ಅಲ್ಲೇ ಪಕ್ಕದಲ್ಲಿರುವಂಥ ಕೆರೆಗೆ ಹೋಗ್ತಾರಂತೆ. ಅಲ್ಲಿಂದ ಒಂದು ಧ್ವನಿ ಕೇಳಿಸುತ್ತಂತೆ, ನೀನು ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯ ಅಂತ. ಆ ಧ್ವನಿಯನ್ನು ಅವನು ನಿರ್ಲಕ್ಷಿಸಿ ಮನೆಗೆ ಹೋಗ್ತಾನಂತೆ. ಮಾರನೇ ದಿನವೂ ಇದೇ ಥರ ಧ್ವನಿ ಆ ಕೆರೆಯಿಂದ ಕೇಳಿಸುತ್ತಂತೆ. ಇದನ್ನು ಅಬ್ಬಯ್ಯ ಅವ್ರ ಅಮ್ಮಂಗೆ ಹೇಳ್ತಾನಂತೆ. ಅವ್ರ ಅಮ್ಮ ಇವನಿಗೆ ಏನು ಹೇಳುತ್ತಂದರೆ, ನೀನು ದೆವ್ವವಾಗಿದ್ದರೆ ಬರಬೇಡ, ಇಲ್ಲೇ ಇರು, ದೇವರಾಗಿದ್ದರೆ ನನ್ನ ಜೊತೆ ಬಾ ಅಂತ ಹೇಳು ಅಂತ ಅವ್ರ ಅಮ್ಮ ಅಬ್ಬಯ್ಯನಿಗೆ ಹೇಳ್ತಾರಂತೆ. ಮಾರನೇ ದಿನ ಕೆರೆಯಿಂದ ಅದೇ ಧ್ವನಿ ಕೇಳಿಸುತ್ತಂತೆ. ಅವ್ರ ಅಮ್ಮ ಹೇಳ್ದಂಗೆ, ನೀನು ದೆವ್ವವಾಗಿದ್ದರೆ ಬರಬೇಡ, ಇಲ್ಲೇ ಇರು, ದೇವರಾಗಿದ್ದರೆ ಬಾ ಅಂತ ಹೇಳ್ತಾರಂತೆ. ಅದಕ್ಕೆ ಆ ಧ್ವನಿ ಏನು ಹೇಳುತ್ತಂದರೆ, ನಾನು ಲಕ್ಷ್ಮೀ ದೇವಿಯಾಗಿ ನಿಮ್ಮ ಮನೆಗೆ ಬಂದು ನೆಲೆಸ್ತೀನಿ ಅಂತ ಹೇಳ್ತದಂತೆ. ಅಬ್ಬಯ್ಯ ಅದಕ್ಕೆ ಒಪ್ಕೊಳ್ತಾನಂತೆ. ಆ ಲಕ್ಷ್ಮೀ ದೇವಿ ಏನಿರುತ್ತೆ ಅದು ಶಿಲೆಯ ರೂಪದಲ್ಲಿ ಅವನ ಕೈಗೆ ಬಂದು ಸೇರುತ್ತಂತೆ. ಆ ಶಿಲೆಯನ್ನು ಅವನ ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಅವನ ಮನೆಯಲ್ಲಿಡ್ತಾರೆ. ಅವರು ಅದಕ್ಕೆ ಅರಿಶಿಣ, ಕುಂಕುಮ, ಹೂಗಳಿಂದ ಪೂಜೆ ಮಾಡ್ತಾರಂತೆ ದಿನಾಲು. ಪಕ್ಕದಲ್ಲೇ ಸ್ವಲ್ಪ ಹಾಲನ್ನು ನೈವೇದ್ಯಕ್ಕಾಗಿ ಇಡ್ತಾರಂತೆ. ಈ ಅಬ್ಬಯ್ಯ ಅನ್ನೋರು ಏನಿರ್ತಾರೆ, ಇವರು ಈ ದೇವಿಗೆ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ಪೂಜೆನ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ. ಇದನ್ನು ಇಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರಿಂದ ಇವ್ರ ಮನೆಯಲ್ಲಿ ಯಾವಾಗಲೂ ಧಾನ್ಯದ ಸಂಪತ್ತು ಮತ್ತು ಧನಾಭಿವೃದ್ಧಿ ಆಗೋಕ್ಕೆ ಶುರುವಾಯ್ತಂತೆ. ಬಂದಿದ್ದನ್ನೆಲ್ಲ ಇವರು ಸ್ವಂತಕ್ಕೆ ಉಪಯೋಗಿಸ್ತಾ ಇವರು ದಾನ ಮಾಡ್ತಿದ್ರಂತೆ ಕಷ್ಟದಲ್ಲಿರೋರಿಗೆ. ಆದ್ದರಿಂದ ಈ ಮನೆಗೆ ಲಕ್ಷ್ಮೀ ನಿವಾಸ ಅಂತ ಹೆಸರು ಬಂತಂತೆ. ಇದಾದಮೇಲೆ ಸ್ವಲ್ಪ ಟೈಮು ಈ ಅಬ್ಬಯ್ಯ ಅವರಿಗೆ ಪೂಜೆ ಮಾಡ್ತಾ ಇರ್ತಾರೆ. ಆಮೇಲೆ ಇವ್ರ ವಯಸ್ಸಾದ್ಮೇಲೆ ಇವ್ರ ತಮ್ಮ ಈ ದೇವಿ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರಂತೆ. ಒಂದಿನ ಇವ್ರ ತಮ್ಮನ ಕನಸಲ್ಲಿ
ಲಕ್ಷ್ಮೀದೇವಿ ಬಂದು ಊರಿಂದ ಹೊರಗೆ ನನಗೊಂದು ಗುಡಿ ಕಟ್ಟಿಸು, ನಾನು ಊರವರಿಗೆ ಎಲ್ಲ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರಂತೆ. ಅದರಂತೆ ಇಲ್ಲೊಂದು ಗುಡಿ ಕಟ್ಟಾದಮೇಲೆ ಇಲ್ಲಿ ಸ್ವಲ್ಪ ಟೈಮ್ ಏನೋ ಈ ಗುಡಿಲಿ ಪೂಜೆ ಎಲ್ಲ ನಡೀತಿತ್ತಂತೆ. ಇದಾದಮೇಲೆ ಅಬ್ಬಯ್ಯನವರ ಮನೆಯವರು ಈ ಊರು ಬಿಡ್ತಾರಂತೆ. ಅದಾದಮೇಲೆ ಇಲ್ಲಿ ಯಾರು ಪೂಜೆ ಮಾಡೋಕ್ಕಿರಲ್ಲಂತೆ. ಆಮೇಲೆ 1925 ನಂತರ ಇಲ್ಲಿ ಕಮಲಮ್ಮ ಅಂತ ಒಬ್ಬರು ಇರ್ತಾರೆ. ಈ ಕಮಲಮ್ಮ ಏನಿರ್ತಾರೆ, ಇವರು ಗೊರವನಹಳ್ಳಿ ಗ್ರಾಮದ ಶಾನುಭೋಗರಾದಂಥ ಸುಬ್ಬಯ್ಯರವರ ಧರ್ಮ ಪತ್ನಿಯಾಗಿರ್ತಾರೆ. ಇವರು ಈ ದೇವಸ್ಥಾನಕ್ಕೆ ಬಂದು ನೋಡಿದಾಗ ತುಂಬ ಬೇಜಾರಾಗ್ತದೆ. ಯಾಕಂದರೆ ಈ ದೇವಸ್ಥಾನಕ್ಕೆ ಯಾವುದೇ ಥರದಂಥ ಸರಿಯಾದ ರೀತಿಯಲ್ಲಿ ಪೂಜೆ ನಡೀತಿರಲ್ಲ, ರಸ್ತೆ ವ್ಯವಸ್ಥೆ ಇರಲ್ಲ, ನೀರಿರಲ್ಲ, ಏನೂ ಇರೋದಿಲ್ಲ ಅಂತೆ. ಇದಕ್ಕೆ ಬೇಜಾರಾಗಿ ಈ ಕಮಲಮ್ಮ ಅನ್ನೋರು ಇವರೇ ದಿನನಿತ್ಯ ಪೂಜೆಯನ್ನು ಸಲ್ಲಿಸ್ತಾರಂತೆ. ದಿನ ದಿನ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಇವರು 1968ರಲ್ಲಿ ಇಲ್ಲಿದ್ದಂಥ ಚಿಕ್ಕ ಗುಡಿಯನ್ನು ತೆಗೆದು ದೊಡ್ಡ ದೇವಸ್ಥಾನವನ್ನು ನಿರ್ಮಿಸ್ತಾರೆ. ಅದಾದಮೇಲೆ ಇಲ್ಲಿ ದೇವಸ್ಥಾನದ ಬಗ್ಗೆ ಜನರಿಂದ ಜನಕ್ಕೆ ಇದರ ಮಹಿಮೆ ಗೊತ್ತಾಗ್ತದೆ. ಈಗ ಜನಸಂಖ್ಯೆ ಜಾಸ್ತಿಯಾಗಿ ಪ್ರತಿನಿತ್ಯ ಸಾವಿರಾರು ಜನ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಈ ಕಮಲಮ್ಮ ಅನ್ನೋರು 2002ರಲ್ಲಿ ನಿಧನರಾಗ್ತಾರೆ. ಇದಾದ ನಂತರ ಇವರ ಮಗ ಪ್ರಸನ್ನ ಅನ್ನೋರು ಈಗ ದೇವಸ್ಥಾನ ನೋಡ್ಕೊಳ್ತಿದ್ದಾರೆ. ಈ ದೇವಸ್ಥಾನದಲ್ಲಿ ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ವಿಶೇಷ ಪೂಜೆ ಇರುತ್ತದೆ ಮತ್ತು ಇಲ್ಲಿ ಮಧ್ಯಾಹ್ನ ಪ್ರತಿನಿತ್ಯ ಊಟ ಇರ್ತದಂತೆ. ಇದು ಈ ದೇವಸ್ಥಾನದ ಬಗ್ಗೆ ನಮ್ಗೆ ಸಿಕ್ಕಿದಂಥ ಮಾಹಿತಿ. ನಾವಿವಾಗ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ನೋಡ್ಕೊಂಡು ನೆಕ್ಸ್ಟ್ ಹೋಗ್ತಿರೋದು ಮಧುಗಿರಿ ಬೆಟ್ಟಕ್ಕೆ. ಇದು ಇಲ್ಲಿಂದ ಇನ್ನೂ 30 ಕಿಲೋಮೀಟ್ರ್ ದೂರ ಇದೆ. ಮಿನಿಮಮ್ ಒಂದು ಅರ್ಧ ಮುಕ್ಕಾಲು ಗಂಟೆನ ಜರ್ನಿ ಇದೆ. ಇದಾದಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ತುಂಬ ಬಿಸಿಲು ಬೇರೆ ಇವಾಗ ಆಗಿದೆ. ಬನ್ನಿ ನೆಕ್ಸ್ಟ್ ಮಧುಗಿರಿ ಎಂಟ್ರೆನ್ಸ್ ಹತ್ರ ಸಿಗೋಣ. ಫ್ರೆಂಡ್ಸ್, ನಾವಿವಾಗ ಮಧುಗಿರಿ ಬೆಟ್ಟದ ಎಂಟ್ರೆನ್ಸ್ ಗೇಟ್ ಹತ್ರ ಇದ್ದೀವಿ. ಬನ್ನಿ ಒಳಗೆ ಹೋಗೋಣ. ಒಳಗಡೆನೇ ಪಾರ್ಕಿಂಗ್ ಇದೆ ಅನಿಸುತ್ತೆ. ಇಲ್ಲಿ ಹೋಗೋಕ್ಕಿಂತ ಮುಂಚೆ ನಾವಿಲ್ಲಿ ಯಾರ್ಯಾರು ಹೋಗ್ತಿದ್ದೀವಿ ಗಾಡಿ ನಂಬರ್ ಎಲ್ಲ ರಿಜಿಸ್ಟರ್ ಮಾಡ್ಸೋಕ್ಕಿದೆ. ಇದು ಕಂಪಲ್ಸರಿ ಇರುತ್ತೆ. ಅದಕ್ಕೆ ಎಲ್ಲರೂ ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು. ಆಧಾರ್ ಕಾರ್ಡ್ ನಂಬರು, ಗಾಡಿ ನಂಬರ್ನೆಲ್ಲ ಇಲ್ಲಿ ಎಂಟ್ರಿ ಮಾಡ್ಕೊತೀರ. ಹೋಗೋತ್ತಿಗೆ ರಿಟರ್ನ್ ಬರೋತ್ತಿಗೂ ನಾವು ಹೇಳಬೇಕು ಎಷ್ಟು ಜನ ಹೋಗ್ತಿದ್ದೀವಿ ಅದನ್ನೆಲ್ಲ. ಬನ್ನಿ ಮುಂದೆ ಹೋಗೋಣ. ಮುಂದೆ ಪಾರ್ಕಿಂಗ್ ಇದೆಯಂತೆ. ಎಲ್ಲ ಬರ್ತಿದೆ. ಬ್ಯಾಟ್ರಿ ವೀಕ್ ಇದೆಯಾ? ಎಲ್ಲ ಗಡ ಗಡ ಅಂತೆ. ಎಷ್ಟು ಕಡೆ ಹಳೆ ಕಾಲದ್ದು. ಇಲ್ಲಿ ಹಳೆಯದೆಲ್ಲ ಎಲ್ಲಿ ನಾವಿಲ್ಲೇ ಗಾಡಿನ ಪಾರ್ಕಿಂಗ್ ಮಾಡಿ ಇವಾಗ ಟ್ರಕ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಟೈಮ್ ಬಂದುಬಿಟ್ಟು 12:10 ಆಗಿದೆ. ತುಂಬ ಗಾಡಿಗಳು ಆಲ್ರೆಡಿ ಬಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವರೆಲ್ಲ ಹೋಗಿ ಬಂದಿದ್ದಾರೆ. ಈ ಕೋಟೆ ಕೆಳಗಡೆನೇ ಒಂದು ದೇವಸ್ಥಾನ ಇದೆ, ಶ್ರೀ ಕೋಟೆ ಕೋದಂಡ ರಾಮಸ್ವಾಮಿ ದೇವಸ್ಥಾನ ಅಂತ. ಹೊರಗಡೆಯಿಂದ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಇವಾಗ ಅಷ್ಟೇ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಟೈಮ್ ಬೇಕಂತ ಗೊತ್ತಿಲ್ಲ. ನಾವೇ ಫಸ್ಟ್ ಟೈಮ್ ಹತ್ತಿರೋದು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಇಲ್ಲಿದ್ದು ಹಿಸ್ಟ್ರಿ ಎಲ್ಲ ಹೇಳ್ತಾ ಹೋಗ್ತೀವಿ. ಬನ್ನಿ. ಮಿನಿಮಮ್ಮು ಈ ಮಧುಗಿರಿ ಫೋರ್ಟ್ ಟ್ರೆಕ್ಕಿಂಗು 4 to 5 hour ಜರ್ನಿ ಆಗುತ್ತೆ. ನಾವು ಎಷ್ಟು ಟೈಮ್ ತಗೊಳ್ತೀವಿ ನೋಡೋಣ. ಒಂದು ಕಲ್ಲು ಬಂಡೆ ಮೇಲೆ ಹತ್ತಬೇಕು. ವಾಟರ್ ಕ್ಯಾರಿ ಮಾಡಿದ್ದೀವಿ. ಈ ಮಧುಗಿರಿ ಬೆಟ್ಟ ಏನಿದೆ, ಇದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ ಬರುವಂತಹ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಈ ಬೆಟ್ಟವು ಅತಿ ಎತ್ತರವಾದಂತಹ ಏಕಶಿಲಾ ಬೆಟ್ಟಗಳಲ್ಲಿ ಒಂದಾಗಿದೆ. ಇದು ಏಷ್ಯಾದಲ್ಲೇ ಅತಿ ಎತ್ತರದ 2ನೇ ಏಕಶಿಲಾ ಬೆಟ್ಟ. ಇದು ಸುಮಾರು 3930 ಸಮುದ್ರ ಮಟ್ಟದಿಂದ ಎತ್ತರ ಇದೆ ಅಂತೆ. ಮೊದಲು ಈ ಕರ್ನಾಟಕದಲ್ಲಿರುವಂತಹ ಸವಣದುರ್ಗ, ಇದು 4022 ಅಡಿ ಎತ್ತರ ಇದೆ. ಟಾಪಿಂದ ವ್ಯೂ ನೋಡಿ ಹೇಗಿದೆ ಅಂತ ತೋರಿಸ್ತೀವಿ. ಇನ್ನೂ ತುಂಬಾ ಹತ್ತಾಕಿದೆ. ಇವಾಗ ಒಂದು ಅರ್ಧ ಹತ್ತಿದ್ವೇನೋ ಅಷ್ಟೇ. ಹಲೋ, ಬಿಸಿಲಲ್ಲಿ ಹೋಗೋಣ ನಡಿಯೋ. ಇವಾಗೇನು ಮಧುಗಿರಿ ಅಂತ ಕರೀತಿದೆ, ಇದಕ್ಕೆ ಫಸ್ಟಿಗೆ ಇದ್ದಿದ್ದ ಹೆಸರು ಮದ್ದಗಿರಿ ಅಂತ. ಈ ಜಾಗದಲ್ಲಿ ಹೆಚ್ಚಾಗಿ ಮದ್ದು ಗುಂಡುಗಳನ್ನು
ತಯಾರು ಮಾಡಿ ಸಂಗ್ರಹ ಮಾಡ್ತಿದ್ರಂತೆ. ಮತ್ತೊಂದು ಅಂದರೆ ಇದು ದೂರದಿಂದ ನೋಡೋಕ್ಕೆ ಮದ್ದ ಆನೆಯ ರೀತಿಯಲ್ಲಿ ಕಾಣಿಸುತ್ತಂತ, ಅದರಿಂದ ಇದಕ್ಕೆ ಮದ್ದಗಿರಿ ಅಂತ ಕರಿತಿದ್ರು. 20ನೇ ಶತಮಾನದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಮಾಸ್ತಿ ವೆಂಕಟೇಶಯ್ಯರವರು ಈ ಬೆಟ್ಟ ನೋಡೋಕ್ಕಂತ ಬರ್ತಾರೆ. ಅವ್ರು ನೋಡಿದ ಟೈಮಲ್ಲಿ ಈ ಬೆಟ್ಟ ತುಂಬ ಜೇನುನೊಣಗಳಿರ್ತಾವಂತೆ. ಆದ್ದರಿಂದ ಅವರು ಈ ಬೆಟ್ಟಕ್ಕೆ ಮಧುಗಿರಿ ಅಂತ ಕರೀತಾರೆ. ಮಧುಗಿರಿ ಅಂದರೆ ಜೇನಿನ ಬೆಟ್ಟ ಅಂತ ಹೇಳ್ತಾರೆ. ಕೂರೋದಕ್ಕೆ ಈ ಬೆಟ್ಟ ಹತ್ತಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟ್ ಇರೋದು ಈ ಜಾಗದಲ್ಲಿ. ನೋಡಿ, ಫುಲ್ಲು ಕ್ರಾಸಲ್ಲಿದೆ. ಕಂಬಿಗಳೆಲ್ಲ ಇರದೇ ಇದ್ದರೆ ತುಂಬ ಕಷ್ಟ ಆಗ್ತಿತ್ತು. ಇದನ್ನು ಹಾಕಿ ತುಂಬ ಹೆಲ್ಪ್ ಆಗಿದೆ. ಆದರೂ ಇದು ತುಂಬ ಡೇಂಜರಸ್ ಪ್ಲೇಸ್ ಅಂತ ಹೇಳ್ತಾರೆ. ಏನು ಪರ್ಫೆಕ್ಟ್ ಅಲ್ಲ. ನಡಿಯೋ, ಆಚೆ ಹೋಗೋಣ ಸ್ವಲ್ಪ, ಸೇಫು. ಇದನ್ನು ದಾಟಿದ ಮೇಲೆ ಇನ್ನೊಂದು ಸ್ವಲ್ಪ ಡಿಫಿಕಲ್ಟ್ ಇದೆ. ಯಾಕಂದರೆ ಇಲ್ಲಿಂದ ಯಾವುದೇ ಹಿಡ್ಕೊಳ್ಳೋಕ್ಕೆ ಕಂಬಿಗಳಿರಲ್ಲ, ಏನೂ ಇರಲ್ಲ. ಈ ಕಲ್ಲು ಬಂಡೆ ಮೇಲೇ ಹತ್ಕೊಂಡು ಹೋಗಬೇಕು. ನೋಡಿ ಹೇಗಿದೆ ಅಂತ. ಇಲ್ಲಿಂದ ಸ್ವಲ್ಪ ಮೇಲೋದ್ರೆ ಫೈನಲಿ ನಾವು ಟಾಪಿಗೆ ಹೋಗ್ತಿದ್ದೀವಿ. ಇನ್ನು ನೋಡಿ ಹಿಂಗೆ ಕಾಣಿಸ್ತಿದೆ ಅಂತ ಟಾಪ್ ವ್ಯೂ. ಇವಾಗ ಟೈಮ್ 1 ಗಂಟೆ ಆಗಿದೆ. ಟೋಟಲ್ ನಾವು 50 ಮಿನಿಟ್ ಏನು ತೊಗೊಂಡಿವಿ. ಜಾಸ್ತಿ ರೆಸ್ಟ್ ಎಲ್ಲ ತೊಗೊಂಡಿಲ್ಲ, ಸೀದಾ ಹತ್ಕೊಂಡ್ಬಂದಿದ್ದೀವಿ. ನೀವೇನು ರೆಸ್ಟ್ ತೊಗೊಳ್ದೆ ಒಂದು ಸ್ವಲ್ಪ ಕೂತು ಒಂದು 5 ನಿಮಿಷದ ರೆಸ್ಟ್ ಎಲ್ಲ ತೊಗೊಂಡು ಬಂದರೆ ಮಿನಿಮಮ್ 1 ಗಂಟೆ ಒಳಗೆ ಟಾಪ್ ರೀಚ್ ಆಗ್ಬೋದು. ರೆಸ್ಟ್ ಎಲ್ಲ ತೊಗೊಂಡು ಬಂದರೆ ಒಂದು 30 ಮಿನಿಟ್ ಎಕ್ಸ್ಟ್ರಾ ಆಗುತ್ತೆ. ಬನ್ನಿ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ. ಈ ಬೆಟ್ಟದ ಮೇಲ್ಗಡೆ ಒಂದು ಕಾಣಿಸ್ತಿದೆಯಲ್ಲ, ಎದುರುಗಡೆ ಇರೋದು ದೇವಸ್ಥಾನ ಅಂತ ಹೇಳ್ತಾರೆ. ಅದ್ರ ಒಳಗಡೆ ಇವಾಗ ಏನೂ ಇಲ್ಲ, ಎಲ್ಲ ಜರಿದೋಗಿದೆ. ಮೂರ್ತಿ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ಕೊಬಂದ್ವಿ, ಅಲ್ಲೇನೂ ಇರಲೂ ಇಲ್ಲ. ಬನ್ನಿ, ಮುಂದೆ 2 ಕಣಜ ಇದೆ ಅಂತೆ. ಈ ರೌಂಡಾಗಿ ಕಾಣಿಸ್ತಿದೆಯಲ್ಲ, ಇದು ಏನು ಸ್ಟೋರ್ ಥರ ಕಣಜ ಅಂತ ಹೇಳ್ತಾರೆ. ಇವಾಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಕೆಲವರು ಸ್ಟೋರ್ ರೂಮ್ ಅಂತ ಹೇಳ್ತಾರೆ.
ಕೆಲವರು ಜೈಲ್ ಅಂತ ಹೇಳ್ತಾರೆ, ಏನಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಟಾಪಿಗೆ ಹೋಗಿ ಹೇಗಿದೆ ಅಂತ ತೋರಿಸ್ತೀನಿ. ನಾವು ಇಲ್ಲೆಲ್ಲ ನೋಡ್ಕೊಂಡು ಇವಾಗ ರಿಟರ್ನ್ ಹೊರಟಿದ್ದೀವಿ. ರಿಟರ್ನ್ ಹೋಗೋತ್ತಿಗೆ ಹೇಗಿರುತ್ತಂತ ತೋರಿಸ್ತೀನಿ ಬನ್ನಿ. ನಾವು ಹತ್ತು ಬರೋಕ್ಕಿಂತ ಜಾಸ್ತಿ ಕಷ್ಟ ಆಗೋದೇ ಇಳಿಯೋತ್ತಿಗೆ. ಕಾಲ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ, ಫುಲ್ಲು ಕಾಲು ಪೈನ್ ಬಂದುಬಿಡುತ್ತೆ. ಆದಷ್ಟು ಸ್ಲಿಪ್ಪರ್ನೆಲ್ಲ ಹಾಕ್ಕೊಂಬರಕ್ಕೆ ಹೋಗ್ಬೇಡಿ. ಶೂ ಹಾಕೋ ಬಂದರೆ ಒಂದು ಸ್ವಲ್ಪ ಸ್ಲಿಪ್ ಆಗೋದು ಅವಾಯ್ಡ್ ಆಗುತ್ತೆ. ಈ ಮಧುಗಿರಿ ಕೋಟೆನ ಕ್ರಿಸ್ತಶಕ 15ನೇ ಶತಮಾನದಲ್ಲಿ ವಿಜಯನಗರ ಸಾವಂತರಾದಂತಹ ಪಾಳೆಗಾರ ರಾಜ ಹಿರೇಗೌಡರು ಕಟ್ಟಿದಾರಂತ ಸ್ವಲ್ಪ ಜನ ಹೇಳಿದ್ರೆ, ಇನ್ನು ಸ್ವಲ್ಪ ಜನ ಇಮ್ಮಡಿ ಚಿಕ್ಕಭೂಪಾಲರು. ಈ ಇಮ್ಮಡಿ ಚಿಕ್ಕಭೂಪಾಲರು ಯಾರಂದರೆ ವಿಜಯನಗರದ ಸಾಮ್ರಾಜ್ಯದ ಅಧೀನದಲ್ಲಿ ಆಳ್ವಿಕೆ ನಡೆಸಿದಂತಹ ಮಹಾನಾಡ ಪ್ರಭುಗಳಾದಂತಹ ಕರಿತಿಮ್ಮೆ ಚಿಕ್ಕೇಗೌಡರ ಮಗ ಆಗಿರ್ತಾರೆ. ಇವರು ಈ ಕೋಟೆಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. 1594ರಲ್ಲಿ ತೋಟದ ಸಿದ್ದಾಪುರ ಎಂಬ ಊರನ್ನು ಇವರು ಕಟ್ಟಿಸ್ತಾರೆ. ಅಲ್ಲೇ ಸಿದ್ದಾಪುರ ಕೆರೆ ಮತ್ತು ದೇವಸ್ಥಾನವನ್ನು ಕಟ್ಟಿಸ್ತಾರೆ. ನಂತರ 1678ರಲ್ಲಿ ಮೈಸೂರಿನ ದಳವಾಯಿಗಳು ಈ ಕೋಟೆಯನ್ನು ವಶಪಡಿಸಿಕೊಳ್ತಾರೆ. ನಂತರ 5ರಲ್ಲಿ ಈ ಕೋಟೆಯನ್ನು ವಿಸ್ತರಿಸ್ತಾನೆ. ಮತ್ತು ಮರಾಠರು, ಟಿಪ್ಪು ಸುಲ್ತಾನ್ ಇವರು ಈ ಕೋಟೆಯನ್ನು ಹೆಚ್ಚು ಬಲಪಡಿಸಿ ಕಟ್ಟಡಗಳನ್ನ ಕಟ್ತಾರಂತೆ. ನಿಧಾನ ಹೋಗಪ್ಪ. ತುಂಬಾ ಜಾರಿದೆ, ಯಾಕಂದ್ರೆ ಎಲ್ಲರೂ ಬಂದು ತಪ್ಪಿದ್ದಾರೆ. ಹಿಡ್ಕೊಳ್ಳೋದು ಕಮ್ಮಿ ಇದೆ, ಆದ್ರೂ ಹೌದಾ, ಹೇಳ್ಬೇಕಿತ್ತು ಇಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ. ನಾವು ಅವಾಗಲೇ ಹೇಳಿದ್ವಲ್ಲ, ಇಲ್ಲೇ ಸ್ವಲ್ಪ ಡೇಂಜರು, ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು, ಸ್ಲಿಪ್ ಆಗುತ್ತೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ ಏನ್ ಬರ್ತಿ ಹಿಂದೆನೇ ಇರು, ಅವ್ರ ಜೊತೆ ಬಾ, ನಾವು ಕೆಳಗೆ ಕೂತಿರ್ತೀವಿ. ಈ ಕೋಟೆಗೆ 15 ಮುಖ್ಯ ದ್ವಾರಗಳಿವೆ. ಆ 15 ದ್ವಾರಗಳಿಂದ ನಾವು ಈ ಕೋಟೆಯ ತುದಿನ ತಲುಪೋದಂತ ಹೇಳ್ತಾರೆ. ನಾವಿವಾಗ ಕೆಳಗೆ ಬಂದಿದ್ದೀವಿ. ಇವಾಗ ಟೈಮು 2:30 ಆಗಿದೆ. ನಾವು ಸ್ಟಾರ್ಟ್ ಮಾಡಿದ್ದು 12:10 ಹಂಗೆ. ಇವಾಗ 12:30, 2.5 hour ಟೋಟಲ್ಲು ಟ್ರೆಕ್ಕಿಂಗ್ ಟೈಮ್ ಆಗಿದೆ. ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಂದು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು, ಇಲ್ಲೇ ನೀರಿದೆ, ವಾಶ್ರೂಮ್ ಇರುತ್ತೆ, ಇಲ್ಲೆಲ್ಲ ಮುಗಿಸ್ಕೊಂಡು ನಾವಿವಾಗ ರಿಟರ್ನ್ ಹೊರಟಿದ್ದೀವಿ. ಇಲ್ಲಿ ಗೇಟ್ ಹತ್ರ ಎಂಟ್ರಿ ಮಾಡಿಸಿದ್ವಲ್ಲ, ಅಲ್ಲಿ ಎಕ್ಸಿಟ್ ಹೋಗೋತ್ತಿಗೂ ಎಂಟ್ರಿ ಮಾಡಿಸ್ಬೇಕು. ಎಲ್ಲರೂ ರಿಟರ್ನ್ ಬಂದಿದ್ದೀವಂತ ಇದನ್ನು ಮಾಡಿಸ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ನೀವು ಈ ಮಧುಗಿರಿನ ಟ್ರೆಕ್ ಮಾಡಬೇಕಂತ ಇದ್ದರೆ ಆದಷ್ಟು ಸ್ವಲ್ಪ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಬಿಸಿಲಾದಂಗೂ ಹತ್ತಕ್ಕೆ ಸುಸ್ತಾಗುತ್ತೆ. ಬರೋತ್ತಿಗೆ ನೀರು ತರಬೇಕು, ಸ್ನ್ಯಾಕ್ಸ್ ತಗೊಬನ್ನಿ. ಆದಷ್ಟು ಮಳೆಗಾಲದಲ್ಲೆಲ್ಲ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ, ಸ್ಲಿಪ್ಪರಿ ಆಗಿರುತ್ತೆ ಅಂತ ಕಲ್ಲು. ನಿಮಗೆ ಈ ಮಧುಗಿರಿ ಕೋಟೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗ್ತಂದರೆ ನೀವು ಸಿಕ್ಕಂತೆ ಸಂಚಾರ ಮತ್ತು ಮೈಸೂರಿನ ಕಥೆಗಳು ಎಂಬ ಯೂಟ್ಯೂಬ್ ಚಾನಲ್ನ ನೋಡ್ಬೋದು. ನಾವಿವಾಗ ನೆಕ್ಸ್ಟ್ ಹೋಗ್ತಿರೋದು ಸಿದ್ದಾರ ಬೆಟ್ಟಕ್ಕೆ. ಈಗ 2:30 ಏನಾಗಿದೆ. ಇಲ್ಲಿಂದ ಇನ್ನೂ 23 ಕಿಲೋಮೀಟರ್ಸ್ ಇದೆ. 30 ಮಿನಿಟ್ ಜರ್ನಿ ಆಗುತ್ತೆ. ಬನ್ನಿ ನೆಕ್ಸ್ಟ್ ಸಿದ್ದಾರ ಬೆಟ್ಟಕ್ಕೆ ಹೋಗೋಣ.
ಸಿದ್ಧರ ಬೆಟ್ಟದ ಹತ್ರ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಫೀಸ್ ಇದೆ. ಒಂದು 2 ವೀಲರ್ಗೆ 20 ರೂಪೀಸ್ ಏನೋ ತಗೊಳ್ತಾರೆ. ದೇವಸ್ಥಾನದ ಕೆಳಗೆ ತನಕ ಹೋಗುತ್ತೆ. ಇಲ್ಲಿಂದ ಫುಲ್ ಸ್ಟೆಪ್ ಇದೆ, ಸ್ಟೆಪ್ ಹತ್ಕೊಂಡು ಹೋಗಬೇಕು. ಇಲ್ಲಿಂದ ಸ್ವಲ್ಪ 1 ಅವರ್ ಇಲ್ಲ 40 ಮಿನಿಟ್ ಏನೋ ಬೇಕಾಗುತ್ತೆ. ಟ್ರೆಕ್ಕಿಂಗ್ ಇದೆ. ಮೇಲ್ಗಡೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಹಾಂ, ನಿಂದ ಬ್ಯಾಗಲ್ಲಿ ನೋಡಿ ಕಲಿಯೋಕೆ ಹೇಳ. ಏನು ಕಲಿಬೇಕು? ಓದ್ಕೊಂಡು ಹೋಗ್ತಿಲ್ವ? ಅಲ್ಲೇ ಕಾಣಿಸ್ತಿದೆಯಾ? ಈ ಸಿದ್ಧರ ಬೆಟ್ಟಕ್ಕೆ ಇನ್ನೊಂದು ಹೆಸರೇ ಸಂತರ ಬೆಟ್ಟ ಅಂತ. ಈ ಬೆಟ್ಟದಲ್ಲಿ ತುಂಬ ಗುಹೆಗಳಿದೆ. ಈ ಬೆಟ್ಟದ ಮೇಲ್ಗಡೆ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದ್ರ ಪಕ್ಕನೇ ಒಂದು ಯಾವಾಗಲೂ ನೀರಿರುವಂಥ ಒಂದು ಬಾವಿ ಥರದ್ದೊಂದಿದೆ. ಅದನ್ನು ಮೇಲೋದ್ಮೇಲೆ ತೋರಿಸ್ತೀನಿ. ಈ ಬೆಟ್ಟದಲ್ಲಿ ಸುಮಾರು ಔಷಧಿ ಸಸ್ಯಗಳಿದೆ ಅಂತೆ. 2000ಕ್ಕೂ ಹೆಚ್ಚು ಇಲ್ಲಿ ಔಷಧಿ ಸಸ್ಯಗಳು ಈ ಬೆಟ್ಟದಲ್ಲಿದೆ ಅಂತ ಹೇಳ್ತಾರೆ. ಹಿಂದೆ ಬೆಟ್ಟದ ಮೇಲೆ ಋಷಿಗಳು ಸನ್ಯಾಸಿಗಳು ತಪಸ್ಸು ಮಾಡ್ತಿದ್ರಂತೆ. ಇಲ್ಲಿ ಹಲವಾರು ಗುಹೆಗಳಿದ್ದು ಇಲ್ಲಿ ಕಾಯಿಲೆ ಬಂದವರಿಗೆ ಹಿಂದೆ ಋಷಿಗಳು ಔಷಧಿ ಕೊಡ್ತಿದ್ರಂತ ಹೇಳ್ತಾರೆ. ನೀವೇನು ನೋಡ್ತಿದ್ದೀರ ಈ ಸಿದ್ದೇಶ್ವರ ಗುಹೆ. ಇದರೊಳಗಡೆ ಸಿದ್ದೇಶ್ವರ ಸ್ವಾಮಿಯ ಲಿಂಗ ಇದೆ. ಅದ್ರ ಪಕ್ಕದಲ್ಲೇ ಒಂದು ಕೊಳ ಇದೆ. ಅದರಲ್ಲಿ ಯಾವಾಗಲೂ ನೀರು ಇರುತ್ತಂತೆ. ಅದು ಪವಿತ್ರವಾದ ನೀರಂತ ಹೇಳ್ತಾರೆ. ಅದರಿಂದ ಸ್ನಾನ ಮಾಡಿದ್ರೆ ಸರ್ವ ರೋಗಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ.
ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗ್ತಾ ಇದ್ದೀವಿ ಕೆಳಗಡೆ. ತುಂಬ ಕಾಲು ನೋವಾಗ್ತಾ ಇದೆ. ಬನ್ನಿ ಕೆಳಗಡೆ ಹೋಗ್ತಾ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಮ್ಮದು ಫೀಲಿಂಗ್ಸ್. ಹೇಳಿದ ನಾಗರಬಾವಿ ಹತ್ರನೇ ಹೋಗೋದು. ನಾಗರಬಾವಿ ಹೋಗಿ ಅಲ್ಲಿ ಹೋಗುತ್ತೆ ವಿಜಯನಗರ ಹೋಗಿಲ್ಲ. ವಿಜಯನಗರ ಅಲ್ಲೇ ತಾನೇ, ವಿಜಯನಗರ ಹತ್ರ ತಾನೆ. ಅಲ್ಲಿಗೆ ಹೋಗ್ತೀವಿ. ಹಾಂ ಇದ್ದಾರೆ. Hi guys. ನಾವು ಈ ಸಿದ್ಧರ ಬೆಟ್ಟನ ನೋಡ್ಕೊಂಡು ಕೆಳಗೆ ಬರೋತ್ತಿಗೆ ಟೈಮು 4 ಗಂಟೆ ಆಗಿದೆ. 3 ಗಂಟೆಗೆ ಹತ್ತ ಸ್ಟಾರ್ಟ್ ಮಾಡಿದ್ದರು. 4:15ಕ್ಕೆ ಕೆಳಗೆ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ನಾವು ಹೋಗ್ತಿರೋದು ಆ ಸಿದ್ಧಗಂಗಾ ಮಠಕ್ಕೆ. ಇದು ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿದೆ. 1 ಅವರ್ ಏನೋ ಜರ್ನಿ ಆಗುತ್ತೆ. ಬನ್ನಿ ಸಿದ್ಧಗಂಗಾ ಮಠಕ್ಕೆ ಇವಾಗ ಹೋಗಿ ನೆಕ್ಸ್ಟು ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ. ಫೈನಲಿ ನಾವು ಇವಾಗ ಸಿದ್ಧಗಂಗಾ ಮಠದಲ್ಲಿದ್ದೀವಿ. ಇವಾಗ ಟೈಮು 5 ಗಂಟೆ ಆಗಿದೆ. ಈ ಸಿದ್ದೇಶ್ವರ ಮಠಕ್ಕೆ 600 ವರ್ಷಗಳ ಇತಿಹಾಸವಿದೆ. 13ನೇ ಶತಮಾನದಲ್ಲಿ ಚಾಮರಾಜನಗರದ ಶ್ರೀ ಹರಿದಾಸ ಗೋಸಾಳ ಸಿದ್ದೇಶ್ವರ ಸ್ವಾಮಿಗಳು ಈ ಸಿದ್ಧಗಂಗಾ ಮಠನ ಸ್ಥಾಪಿಸಿದ್ದಾರೆ ಅಂತ ಹೇಳ್ತಾರೆ. ಒಂದಿನ ಈ ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯಂದಿರು ತಪಸ್ ಮಾಡ್ತಿರ್ಬೇಕಾದ್ರೆ ರಾತ್ರಿ ಸಮಯದಲ್ಲಿ ಒಬ್ಬರು ವೃದ್ಧ ಶಿವಯೋಗಿಗಳಿಗೆ ಬಾಯಾರಿಕೆ ಆಗ್ತದೆ. ಅವರು ನೀರು ಅಂತ ಕೂಗ್ತಾರೆ. ಆದರೆ ಅಲ್ಲೆಲ್ಲೋ ಹತ್ತಿರದಲ್ಲಿ ನೀರಿರೋದಿಲ್ಲ. ಈ ಧ್ವನಿಯನ್ನು ಕೇಳಿದಂಥ ಸಿದ್ದೇಶ್ವರ ಸ್ವಾಮಿಗಳು ಈ ಕೆಳಗೆ ಇದ್ದಂಥ ಮಠದಿಂದ ಅವರಿರೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲಿ ನೋಡಿದ್ರು ನೀರು ಇರೋದಿಲ್ಲ ಅಂತೆ. ಅವರು ಪಾದವನ್ನು ಆ ಬಂಡೆ ಮೇಲೆ ಇಡ್ತಾರಂತೆ. ಅಲ್ಲಿಂದ ಒಂದು ಗಂಗೆ ಉದ್ಭವವಾಗುತ್ತೆ. ಅಲ್ಲಿಂದ ಉದ್ಭವ ಅಂತ ನೀರನ್ನ ಅವ್ರಿಗೆ ಕುಡಿಸಿ ಅವ್ರ ಬಾಯಾರಿಕೆಯನ್ನು ನೀಗಿಸ್ತಾರಂತ ಹೇಳಿದ್ದಾರೆ. ನೀವಿವಾಗ ನೋಡ್ತೀರಲ್ಲ ಸಿದ್ದೇಶ್ವರ ಸ್ವಾಮಿಗಳಿಂದ ಸೃಷ್ಟಿಯಾದ ಸಿದ್ಧಗಂಗಾ ದೇವಸ್ಥಾನ. ಬನ್ನಿ ಒಳಗೆ ಹೇಗಿದೆ ಅಂತ ನೋಡ್ಕೊಂಬರೋಣ. ನೀವೇ ಇವಾಗ ನೋಡ್ತಿರಲ್ಲ, ಇದು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ, ಲಿಂಗೈಕ್ಯರಾದ ಸ್ಥಳ ಇದು. ಬನ್ನಿ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಎಲ್ರಿಗೂ ಗೊತ್ತಿರುತ್ತೆ, ಶಿವಕುಮಾರ ಸ್ವಾಮಿಗಳು ಏಪ್ರಿಲ್ 1, 1907ರಲ್ಲಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ಜನಿಸ್ತಾರೆ. ಇವರು 111 ವರ್ಷಗಳ ಕಾಲ
ದೀರ್ಘಾಯುಷ್ಯಾಗಿ ಬದುಕಿ ಜನವರಿ 21, 2019ರಂದು ಇವರು ಲಿಂಗೈಕ್ಯರಾಗ್ತಾರೆ. ಈ ಮಠದಲ್ಲಿ 300 ವರ್ಷದ ಹಿಂದೆಯೇ ಅನ್ನದಾಸೋಹವನ್ನು ಇಲ್ಲಿನ ಯೋಗಿಗಳು ಶುರು ಮಾಡಿದರು. ಅಂದು ಶುರುವಾದಂತಹ ಅನ್ನದಾಸೋಹ ಇಂದಿಗೂ ನಿಂತಿಲ್ಲ. ಬಂದಿದಂಥ ಸಾವಿರಾರು ಜನರಿಗೆ ಅವರ ಹಸಿವನ್ನು ನೀಗಿಸಿದೆ. 1917ರಲ್ಲಿ ಉದ್ದಾನ ಶಿವಯೋಗಿಗಳು ಇಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಮೊದಲಿಗೆ ಶುರು ಮಾಡ್ತಾರೆ. 40 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಾಠ, ವಸತಿ, ಊಟವನ್ನು ಇಲ್ಲಿ ಫಸ್ಟು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸಮಾನ ವಿದ್ಯಾಭ್ಯಾಸವನ್ನು ಕೊಡಲಾಗುತ್ತದೆ. 1930ರಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ಮೊದಲನೇದಾಗಿ ಉತ್ತರಾಧಿಕಾರಿಯಾಗಿ ಆಗ್ತಾರೆ. ಅದಾದಮೇಲೆ 1941ರಲ್ಲಿ ಈ ಸಿದ್ಧಗಂಗಾ ಮಠದ ಅಧ್ಯಕ್ಷರಾಗ್ತಾರೆ. ಈ ಮಠದಲ್ಲಿ ಇಂದಿಗೂ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ. ಈ 150ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಯನ್ನು ಈ ಮಠ ಹೊಂದಿದೆ. 50,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಈ ಮಠದಿಂದ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಶಿವರಾತ್ರಿ ಎಂದು 10 ದಿನಗಳ ಕಾಲ ಇಲ್ಲಿ ಜಾತ್ರೆ ಇರುತ್ತದೆ. 90 ವರ್ಷಗಳ ಕಾಲ ನಡೆದಾಡುವ ದೇವರೆಂದು ಎನಿಸಿಕೊಂಡಿರುವಂಥ ಶ್ರೀ ಶಿವಕುಮಾರ ಸ್ವಾಮಿಗಳು ಸೇವೆಯನ್ನು ಈ ಮಠದಲ್ಲಿ ಸಲ್ಲಿಸಿದ್ದಾರೆ. ಅವರು ಜನವರಿ 21ರಂದು ಲಿಂಗೈಕ್ಯರಾಗಿದ್ದಾರೆ. ನೋಡಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ. ಈ ಮಠದಲ್ಲಿ ಸಂಜೆ 6 ಗಂಟೆ ನಂತರ ಪ್ರಾರ್ಥನೆ ಇರುತ್ತದೆ. ಆ ಪ್ರಾರ್ಥನೆ 1 ಗಂಟೆ ಏನೋ ಇರುತ್ತಂತೆ. ನಾವು ಲೇಟ್ ಆಗುತ್ತಂತ ಇವಾಗ ರಿಟರ್ನ್ ಹೊರಟಿದ್ದೀವಿ. ನೆಕ್ಸ್ಟ್ ಇಲ್ಲೇ ಹತ್ತಿರದಲ್ಲಿರುವಂಥ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಇದೆ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಇವಾಗ ಈ ದೇವಸ್ಥಾನ ಕ್ಲೋಸ್ ಆಗಿದೆ. ಹೊರಗಡೆಯಿಂದ ಈ ಥರ ಇದೆ. ಬನ್ನಿ ನೆಕ್ಸ್ಟ್ ನಾವು ಇವಾಗ ರಿಟರ್ನ್ ಬೆಂಗಳೂರು ಕಡೆಗೆ ಹೋಗೋಣ. ಇಲ್ಲಿಂದ 75 ಕಿಲೋಮೀಟರ್ ಆಗಿದೆ. ಇನ್ನೂ ಟೈಮ್ ಇವಾಗ 6:15. 2.5 ಅವರ್ ಜರ್ನಿ ಇದೆ. ಬನ್ನಿ ಹೋಗೋಣ. ನಾವು ರೂಮ್ ರೀಚ್ ಆಗತ್ತಿಗೆ 8:45 ಏನಾಗಿತ್ತು. ಟೋಟಲ್ಲು 290 ಕಿಲೋಮೀಟರ್ ಇವತ್ತು ಟ್ರಾವೆಲ್ ಮಾಡಿದ್ದೀವಿ. 13 ಅವರಿನ ಒಟ್ಟು ಇವತ್ತು ಜರ್ನಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.